ಕುಶಾಲನಗರದ ಹತ್ತೂರು ಜ್ಞಾನಗಂಗಾ ವಸತಿ ಶಾಲೆಯಲ್ಲಿ ಯೋಗ ದಿನಾಚರಣೆಯಿಂದ ಆಚರಣೆ ಮಾಡಲಾಯಿತು. ಯೋಗ ಭಾರತಿ ಯೋಗ ಗುರು ಕೆ ಮಹೇಶ್ ಯೋಗದ ಮಹತ್ವದ ಬಗ್ಗೆ ತಿಳಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸವನ್ನು ಮಾಡಿಸಲಾಯಿತು. ಅಧ್ಯಕ್ಷ ಕೆ ಸುಧೀರ್, ಕಾರ್ಯದರ್ಶಿ ಎಸ್ ನಿಂಗಪ್ಪ, ಪ್ರಾಂಶುಪಾಲರಾದ ಸತ್ಯ, ಸುಲೋಚನಾ ಮತ್ತು ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಎರಡು ಕೈಗಳನ್ನು ಪ್ರಣಾಮದಲ್ಲಿ ತಿಕ್ಕಿ, ಎರಡು ಕೈಗಳನ್ನು ತಿಕ್ಕಿ ಗಟ್ಟಿಯಾಗಿ ಗಟ್ಟಿಯಾಗಿ ಕೈಗಳ ಮಧ್ಯೆ ಆ ಕಣ್ಣಿಂದ ಬಿಸಿಯಾದ ಅನುಭವ ಬರುತ್ತೆ. ಅದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಆ ಬೆಚ್ಚಗನೆಯ ಸ್ಪರ್ಶ ಕಣ್ಣಿನ ಮೇಲೆ ಹರಿಯಲಿ. ನಿಧಾನಕ್ಕೆ ಕಣ್ಣರ ತೆರೆದು ಬೆಳ್ಳಿನ ಮಧ್ಯೆ ಬೆಳಕನ್ನು ನೋಡ್ತಾ ನಿಧಾನಕ್ಕೆ ಕರಪಟವನ್ನು ಕೆಳಗಿಳಿಸಿ. ಸಂಗಚತ್ವಂ ಸಮೋಮನ ಅಂದ್ರೆ ಎಲ್ಲವನ್ನು ಈಗ ಯಾವ ರೀತಿ ಒಟ್ಟಾಗಿ ಮಾಡ್ತಾ ಇದ್ದೀವಿ, ಇದನ್ನ ವೈಯಕ್ತಿಕವಾಗಿ ಕೂಡ ಅಭ್ಯಾಸ ಮಾಡಬಹುದು. ಆದರೆ ನಾವೀಗ ಸಾಂಘಿಕವಾಗಿ ಒಟ್ಟಾಗಿ ಮಾಡ್ತಾ ಇದ್ದೇವೆ. ಎಲ್ಲವನ್ನ ನಾವು ಈ ಭಕ್ತಿ ಏನು ನಮಗೆ ಕೊಟ್ಟಿದ್ದೆ ಎಲ್ಲವನ್ನ ಎಲ್ಲರೂ ಅನುಭವಿಸುವುದು ಸಮಾನವಾಗಿ. ಯಾವ ರೀತಿ ಹಿಂದೆ ಹಂಚಿಕೊಂಡು ನಾವು ಬಾಳಿದ್ದೇವೆ ಆ ರೀತಿ ನಾವು ಬೆಳೆಯಬೇಕು ಅಂತ ಹೇಳಿದ್ರೆ ಈ ಸಂಘಟನಾ ಮಂತ್ರದ ತಾತ್ಪರ್ಯ. ಇಲ್ಲಿಂದ ಅದೇ ಜಾಗದಲ್ಲಿ ಕೈಗಳನ್ನು ಮೇಲೆ ತಗೊಳ್ಳಿ. ಯಾರಿಗೆಲ್ಲಾಗುತ್ತೆ ಕೈ ಮೇಲೆ ತಗೊಳ್ಳಿ ಹೇಳಿ. ಹಿಂದೆ ಹಿಮ್ಮಡಿ ಸೇರ್ಲಿ, ಪಾದ ಸೇರ್ಲಿ. ಮೂರು ಹೊರಡದೆ ಸ್ಥಿರವಾಗಿ ಮೂರು ಸ್ಲೋ. ಎರಡೂ ಕೈಗಳು ನೇರ ಬ್ರೀದಿನ್. ಉಸಿರು ತೆಗೆದುಕೊಳ್ಳುತ್ತಾ ಕೈ ಮೇಲೆ ಕೈಯನ್ನು ಒಂದ್ಸಲ ನೋಡಬೇಕು. ಉಸಿರು ಬಿಡುತ್ತಾ ಫ್ರಂಟ್ ಬೆಂಡಿಂಗ್, ಬ್ರೀತ್ ಎಕ್ಸೇಲ್. ನಿಧಾನಕ್ಕೆ ಹಿಂದೆ ಬಗ್ಗುವಂಥದ್ದು. ಲೆಫ್ಟ್ ಲೆಗ್ ಬ್ಯಾಕ್, ಎಡದ ಕಾಲನ್ನು ಹಿಂದೆ ಇಟ್ಕೊಳ್ಬೇಕು. ಲೆಫ್ಟ್ ಲೆಗ್, ರೈಟ್ ಲೆಗ್ ಬ್ಯಾಕ್, ಸ್ಲೀಪಿಂಗ್ ಪೊಸಿಷನ್.